2026ರಂದು ಆಹಾರ ಸುರಕ್ಷಿತ ಮತ್ತು ಔಷಧ ಆಡಳಿತ ಆಯುಕ್ತರ ಕಚೇರಿಯಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲ ಹಾಗೂ ಇತರೆ ನಿಷೇಧಿತ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟದ ವಿರುದ್ಧ ಆಹಾರ ಸಂರಕ್ಷತಾ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಪಾಸಣೆ ಹಾಗೂ ಕಾರ್ಯಾಚರಣೆ ನಡೆಸಲಾಗುತ್ತದೆ. ಈ ಸಂಬಂಧ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿಷೇಧಿಸುವುದಾಗಿ ತಿಳಿಸಿರುತ್ತಾರೆ. ಯುವಕರ ಆರೋಗ್ಯದ ಬಗ್ಗೆ ನಮಗೂ ಸಹ ಕಾಳಜಿ ಇರುತ್ತದೆ. ಆದರೆ ವಿಷಯ ಕೇವಲ ಪಾನ್ ಮಸಾಲ ಎಂದು ನಮೂದಿಸುವುದು ಎಷ್ಟು ಸಮಂಜಸ? ಕೇವಲ ಪಾನ್ ಮಸಾಲ ಎಂದು ಸರ್ಕಾರಕ್ಕೆ ನಿಜವಾಗಿಯೂ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ ತಂಬಾಕು ಉತ್ಪನ್ನಗಳಾದ ಬೀಡಿ, ಸಿಗರೇಟ್, ಕೈನಿ, ಚರದ ಮುಂತಾದವುಗಳನ್ನು ಇದರ ಜೊತೆಗೆ ಸಂಪೂರ್ಣವಾಗಿ ನಿಷೇಧಿಸಬೇಕಾಯಿತು. ಈ ಪ್ರಕಟಣೆಯನ್ನು ಗಮನಿಸಿದರೆ ಸರ್ಕಾರದ ಹಿಂದಿರುವ ಉದ್ದೇಶ ಏನು ಅನ್ನೋದು ಅರ್ಥ ಆಗಲ್ಲ. ಕರ್ನಾಟಕ ರಾಜ್ಯದ ಮಧ್ಯ ಕರ್ನಾಟಕ, ಮಲೆನಾಡು, ಕರ್ನಾಟಕದ ಕರಾವಳಿ, ಕರ್ನಾಟಕ ಇತರ ಜಿಲ್ಲೆಗಳಲ್ಲಿ ಅಡಿಕೆಯನ್ನು ಸುಮಾರು 144 ತಾಲೂಕುಗಳಲ್ಲಿ ಬೆಳೀತಾರೆ. 144 ಅದರಲ್ಲೂ ಮಧ್ಯ ಕರ್ನಾಟಕದ ದಾವಣಗೆರೆ ಹಾಗೂ ಶಿವಮೊಗ್ಗ, ಹಾವೇರಿ ಮತ್ತು ವಿಜಯನಗರ, ಹಾಸನ, ಮೈಸೂರು, ತುಮಕೂರು, ಚಿತ್ರದುರ್ಗ ಮತ್ತು ಸೌತ್ ಕೆನರ, ನಾರ್ತ್ ಕೆನರ ಈ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಅಡಿಕೆಯನ್ನು ಬೆಳೀತಾರೆ. ಸುಮಾರು ಅಡಿಕೆಯ ಮೇಲೆ ಲಕ್ಷಾಂತರ ಜನ ಇವತ್ತು ರೈತರು ಅದರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ. ಇವತ್ತು ಈ ಪ್ರಕಟಣೆಯನ್ನು ಹೊರಡಿಸಲು ಉದ್ದೇಶ ಯಾವುದಾದ್ರೂ ಸಿಗರೇಟ್ ಲಾಬಿಗೋ ಯಾರಿಗಾರ ಮಾಡೋದು ಸರ್ಕಾರ ಅಡಿಕೆಯ ಬೆಲೆಯನ್ನು ಕುಗ್ಗಿಸ್ತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡಿದೆ ಏನೋ ಅಂತ ಅನ್ನಿಸ್ತದೆ. ನೋಡಿದಾಗ ಇದು ಸರ್ಕಾರ ಈ ಥರದ ಆದೇಶವನ್ನು ಹೊರಡಿಸುವ ಮುಂಚೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಅಡಿಕೆಯನ್ನು ಬೇರೆ ಇನ್ಯಾವುದಕ್ಕಾದ ಪರ್ಪಸ್ ಉಪಯೋಗಿಸಬೇಕು ಅನ್ನೋದನ್ನು ಮಾಡಬೇಕಾಗಿತ್ತು. ಇದರಲ್ಲಿ ಸಾರ್ವಜನಿಕರ ದೃಷ್ಟಿ ಇಲ್ಲ, ಅಡಿಕೆ ಬೆಳೆಗಾರರ ದೃಷ್ಟಿ ಇಲ್ಲ. ಯಾಕೆ ಅಂತ ಹೇಳಿದರೆ ಇವರು ಸಿಗರೇಟು ಇವುಗಳಿಂದ ಏನು ಮಾಡೋಕ್ಕೋದು, ಸಿಗರೇಟು, ಬೀಡಿ, ಕೈನ, ಚರದ ಇವು. ಆದರೆ ಕೇವಲ ಪಾನ್ ಮಸಾಲದ ಬಗ್ಗೆ ಇವರ ವಕ್ರ ದೃಷ್ಟಿ ಬಿದ್ದಿದೆ. ಇದನ್ನು ಸರ್ಕಾರ ಮರುಪರಿಶೀಲಿಸದೇ ಇದ್ದರೆ ಅಡಿಕೆ ಬೆಳೆಗಾರರೆಲ್ಲರೂ ಸಂಘಟಿತರಾಗಿ ಇದರ ಬಗ್ಗೆ ಉಗ್ರವಾದ ಚಳವಳಿಯನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಆಯಾ ಕ್ಷೇತ್ರದ ಶಾಸಕರುಗಳು ಪಕ್ಷಭೇದವನ್ನು ಮರೆತು ಎಲ್ಲರೂ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈಗೇನು 10/8/26 ಆದೇಶ ಇದೆ ಅದನ್ನು ಮರುಪರಿಶೀಲಿಸಿ ಹಿಂದಕ್ಕೆ ಪಡೆಯುವಂತೆ ಅವ್ರ ಮೇಲೆ ಒತ್ತಡ ಹಾಕಬೇಕು. ಆಗದೆ ಹೋದರೆ ಅಡಿಕೆ ಬೆಳೆಗಾರರು ಅವರ ಸಂಪೂರ್ಣವಾಗಿ ಆತ್ಮಹತ್ಯೆಗೆ ಶರಣಾಗಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇವತ್ತು GST ರೂಪದಲ್ಲಿ ಸುಮಾರು 394 ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಬರ್ತದೆ. ದೇಶದ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಬೇರೆ ಭಾಗಗಳಿಗೆ ಅಡಿಕೆ ಇಲ್ಲಿಗೆ ಹೋಗೋದ್ರಿಂದ ಇಲ್ಲಿಯ ರೈತರಿಗೆ ಅಲ್ಲಿಯ ಹಣ ಸಿಕ್ಕಿ ಅವರು ಆ ಹಣವನ್ನು ಖರ್ಚು ಮಾಡೋದ್ರ ಮೂಲಕ ಸಾಕಷ್ಟು ಟ್ಯಾಕ್ಸು ಇವತ್ತು ಸರ್ಕಾರಕ್ಕೆ ಬರ್ತದೆ. ಇವೆಲ್ಲವನ್ನು ಸರ್ಕಾರ ಮನಗಂಡು ಅಡಿಕೆ ಬೆಳೆಗಾರರ ರಕ್ಷಣೆಗೆ ಬರಬೇಕು ಮತ್ತು ಇದನ್ನು ತಕ್ಷಣ ಹಿಂತೆಪಡಿಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ. ಇನ್ನೊಂದು 8-10 ದಿವಸ ನೋಡಿ ಅಡಿಕೆ ಬೆಳೆಗಾರರೆಲ್ಲರೂ ಸಂಘಟಿತರಾಗಿ ಇದನ್ನು ಬೇರೆಯವರು ಮಾಡದೆ ಹೋದರೆ ಭಾಳ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ತಿಳಿಸೋದಕ್ಕೆ ಬಯಸ್ತೇನೆ. ಮತ್ತು ಈಗ ಏನಾಗಿದೆ ಪರಿಸ್ಥಿತಿ ಅಂದರೆ ಈ ವರ್ಷ ಮಳೆ ಇಲ್ಲದೇ ಇರೋದ್ರಿಂದ ಇವತ್ತು ಅಡಿಕೆ ತೋಟಗಳನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ. ಅದರಲ್ಲಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಂತೂ ಉಬ್ರಾಣಿ ಅಮೃತಪುರ ಏತ ನೀರಾವರಿ ಇರ್ಬೋದು, ಸಾಸ್ಬೇಡಿ ಏತ ನೀರಾವರಿ ಇರ್ಬೋದು, ಇವುಗಳಿಂದ ಕೆರೆಗಳು ತುಂಬ್ತಾ ಇಲ್ಲ. ಇವತ್ತು ರೈತ ಟ್ಯಾಂಕರ್ಗಳ ಮೂಲಕ ನೀರನ್ನು ಹೊಡೆದು ಅಡಿಕೆ ತೋಟಗಳನ್ನು ಉಳಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಅಷ್ಟು ಖರ್ಚು ಮಾಡಿ ಕಡಿಮೆ ಬೆಲೆಗೆ ಅಡಿಕೆಯನ್ನು ಕೊಟ್ಟರೆ ಅವರು ಆತ್ಮಹತ್ಯೆಗೆ ಶರಣಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು
ರೈತರನ್ನು ಕಾಪಾಡಬೇಕಾದಂಥ ಸರ್ಕಾರನೇ ರೈತರನ್ನ ಆತ್ಮಹತ್ಯೆಗೆ ದುಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ವಿಚಾರ ಮಾಡಬೇಕಾಗ್ತದೆ. ಆದ್ದರಿಂದ ಈ ಒಂದು ಏನು ಇದು ಅಡಿಕೆ ನಿಷೇಧ ಅಂತಕ್ಕಂಥದ್ದಿದೆ, ಇದನ್ನು ಮರುಪರಿಶೀಲಿಸಿ ಅದನ್ನು ವಾಪಸ್ ಪಡೆದು ರೈತರ ಹಿತವನ್ನು ಕಾಪಾಡಬೇಕು. ಇದು ಹೋದರೆ ಅಡಿಕೆ ರೇಟ್ ಸಂಪೂರ್ಣ ಕುಸಿದು ಹೋಗುತ್ತೆ. ಇದು ಹೋದರೆ ಅಡಿಕೆಗೆ ಬೇರೆ ಇನ್ನೇನಾದರೂ ಪರ್ಯಾಯ ಮಾರ್ಗವನ್ನು ಹುಡುಕಬೇಕು. ಈ ಹಿಂದೆ 2013ನೇ ಇಸ್ವಿನಲ್ಲಿ ಅಡಿಕೆ ಬೆಳೆ ಸಂಪೂರ್ಣ ಕುಸಿತಿತ್ತು. ಅವತ್ತು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಅವತ್ತು ಬೆಂಬಲ ಬೆಲೆಯನ್ನು ಕೊಡ್ತಿದ್ದೆ. ಇಲ್ಲದೆ ಹೋದರೆ ಸರ್ಕಾರ ಇವತ್ತು 54,000 ಇದೆ. ಆ ಬೆಂಬಲ ಬೆಲೆಯನ್ನಾದರೂ ಕೊಟ್ಟು ಸರ್ಕಾರ ಅಡಿಕೆನಾದರೂ ಕೊಂಡ್ಕೊಳ್ಳಿ. ಒಟ್ಟು ಏನಾದರೂ ಮಾಡಲಿ ಸರ್ಕಾರ ಅಡಿಕೆಯ ಬೆಳೆಗಾರರ ಇತರ ರಕ್ಷಣೆಯನ್ನು ಕಾಪಾಡಬೇಕು. ಇಲ್ಲದೆ ಹೋದರೆ ಕರ್ನಾಟಕ ರಾಜ್ಯದ ಎಲ್ಲ ಅಡಿಕೆ ಬೆಳೆಗಾರರು ಒಂದಾಗಿ ಸಂಘಟಿಸ್ತೇವೆ. ಮೊದಲು ಹಂತವಾಗಿ ನಾವು ಮಾಡದೆ ಹೋದರೆ ಸಭೆ ಮೆರವಣಿಗೆ ಮೂಲಕ ಇದನ್ನು ಪ್ರತಿಭಟಿಸ್ತೇವೆ. ಅದ್ರ ಮೇಲೂ ಆಗದೆ ಹೋದರೆ ಆಯಾ ಕ್ಷೇತ್ರದ ಶಾಸಕರುಗಳ ಮೇಲೆ ಒತ್ತಡವನ್ನು ಹಾಕಿ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಅವರಿಗೆ ತಿಳಿಸ್ತೇವೆ. ಅದು ಆಗದೆ ಹೋದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಆರ್.ವಿ. ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಸುಮಾರು 20 ಜನ ಶಾಸಕರು ಇವರನ್ನ ಭೇಟಿ ಮಾಡಿದರು ಮುಖ್ಯಮಂತ್ರಿಗಳಿಂದ. ಮುಖ್ಯಮಂತ್ರಿಗಳು ನಾನು ಇದು ಮಾಡಿದ ಗೊತ್ತಿಲ್ಲ, ನನಗೆ ಅಧಿಕಾರಿಗಳ ಮಟ್ಟದಲ್ಲಾಗಿದೆ, ಇದ್ರ ಬಗ್ಗೆ ಪರಿಶೀಲಿಸ್ತೀನಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ನಾನು ಬೆಳಗ್ಗೆ ಆರ್.ವಿ. ಜ್ಞಾನೇಂದ್ರ ಹತ್ರ ಮಾತಾಡಿದಾಗ ಜ್ಞಾನೇಂದ್ರ ಅವರು ಹೇಳಿ 1900 ಇದು ಮುಂಚೆ ಸ್ವತಂತ್ರ ಬಂದ ಮೇಲೆ ದೇವರಾಜ ಅರಸು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಪಾನ ನಿಷೇಧ ಇತ್ತು. ಅಂದರೆ ವ್ಯಸನ ಮುಕ್ತ ಕರ್ನಾಟಕ ಇತ್ತು. ಅದನ್ನು ಬರ್ತೀನಿ. ಇವತ್ತು ಅದಿದೆಯಾ? ಇವತ್ತು ಮದ್ಯಪಾನವನ್ನು ನಿಷೇಧ ಮಾಡಿ, ನಾನು ಅಡಿಕೆನೂ ನಿಷೇಧ ಮಾಡಿ, ಸಿಗರೇಟ್ನೂ ನಿಷೇಧ ಮಾಡಿ, ಜರ್ದನ್ನು ನಿಷೇಧ ಮಾಡಿ, ಮತ್ತು ಎಲ್ಲ ಏನು ವ್ಯಸನ ಮುಕ್ತ ಅಂತ ಇದ್ದಾವೆ ಅವೆಲ್ಲವನ್ನು ನಿಷೇಧ ಮಾಡಿದರೆ ನಾವು ಒಂದೇ ಉತ್ಪನ್ನದ ಮೇಲೆ ಯಾಕೆ ಒಂದೇ ಉತ್ಪನ್ನ ಅಡಿಕೆ ಬ್ಯಾನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಿಗರೇಟು ಮತ್ತು ಜರ್ದ, ಕೈನಿ ಮತ್ತು ಈ ಏನೈತಲ್ಲ ಮದ್ಯಪಾನ ಇವುಗಳೆಲ್ಲವನ್ನ ನಿಷೇಧ. ಅದು ಗುಟ್ಕಾ ಮಾಡೋದು. ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಕ್ಕಂಥ ಪ್ರದೇಶ ಕರ್ನಾಟಕ. ಅತಿ ಹೆಚ್ಚು ಬೇರೆ ಬೇರೆ ರಾಜ್ಯಗಳಿಂದ ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇವತ್ತು ಅದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ರೈತರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಮತ್ತು ಕರ್ನಾಟಕ ಸರ್ಕಾರನೂ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಈ ರೈತರು ತನ್ನದೇ ಆದ ಕೊಡುಗೆಯನ್ನು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವೆಲ್ಲವನ್ನು ಸರ್ಕಾರ ಮನಗಾಣಿಸಿ ಯಾವ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಇವರಿಗೂ ತೊಂದರೆ ಆಗಬಾರ್ದು, ಅಡಿಕೆ ಬೆಳೆಗಾರರಿಗೂ ತೊಂದರೆ ಆಗೋ ರೀತಿಯಲ್ಲಿ ಒಂದು ಆದೇಶವನ್ನು ಏನು 8 ಇದರ ಆದೇಶ ಇದೆ ಅದನ್ನು ಮರುಪರಿಶೀಲಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ